ಇಲ್ಲ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. CBI ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಪದೇ ಪದೇ ಇಬ್ಬರು ಶಾಸಕರ ಹೆಸರನ್ನು ಎತ್ತಾ ಇದ್ದಾರೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ FIRನಲ್ಲಿ, ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದಕ್ಕೇನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ. ಕೋವಿಡ್ದು ಮಧ್ಯಂತರ ವರದಿ ಮತ್ತೊಂದು ಸರಿ ಕೊಟ್ಟಿದ್ದಾರೆ ಸರ್. ನಾನು ಅಂತಿಮ ಸ್ವರೂಪ ಏನಾದ್ರು ಹೋಗುತ್ತಾ ಸರ್ ಅಂತ ಸರ್? ಇಲ್ಲ, ನಾನು ನೋಡಿಲ್ಲ. ಕಳೆದ ಸಾರಿ ಕೊಟ್ಟಾಗ ಅದರ ಇಲಾಖೆಯವರು ಚರ್ಚೆ ಮಾಡಿ ಆರೋಗ್ಯ ಇಲಾಖೆಯವರು FIR ಮಾಡಿದ್ದಾರೆ. ಕೆಲವೆಲ್ಲ ಕೇಸಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪೊಲೀಸ್ನವರು ತನಿಖೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ನೇರ ಯುದ್ಧ, ಪ್ರತಿ ವಾರಕ್ಕೊಂದು ಹಗರಣ ಬಿಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ವಾರ್ ಡಿಕ್ಲೇರ್ ಅನ್ನೋ ಪದ ಯೂಸ್ ಮಾಡಿದ್ರು. ಇಲ್ಲ, ಅವರು ಕೇಂದ್ರದ ಸಚಿವರಿದ್ದಾರೆ. ಅತ್ಯಂತ ಒಳ್ಳೆ ದೊಡ್ಡ ಖಾತೆನೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ. ಸಲಹೆ ಬಂದಾಗ ತಗೊಳ್ಳೋಣ. ನೋಡ್ರಿ, ಈ ರಾಜಕೀಯದಲ್ಲಿ ಯುದ್ಧ ಅಂದರೆ ಏನು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡ್ತಾರೆ? ಯುದ್ಧ ಅಂದರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊತೀವಿ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ. ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನೋ ಹೇಳಿದ್ದಾರೆ. ಅವ್ರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ಅಲ್ಲ ಸರ್, ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆಗುವಂಥ ಅನುಕೂಲಗಳನ್ನು ಮಾಡಿಸೋದು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ ಅಂದರೆ ಅದು ಏನು ಸರ್? ಅದನ್ನು ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ ಗಮನಿಸ್ತಾರೆ, ಅದನ್ನು ತೀರ್ಮಾನ ಮಾಡಬೇಕು ಅವರು. ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ. ಅದರ ಬದಲು ಸರ್ಕಾರದ ಮೇಲೆ ಯುದ್ಧ ಮಾಡ್ತೀವಿ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ? ಜನ ಗಮನಿಸ್ತಾರೆ. ಸಚಿವ ಸ್ಥಾನ ಇಂಟ್ರೆಸ್ಟ್ ಇಲ್ವಾ ಸರ್? ರಾಜ್ಯ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇದೆ ಸರ್. ಗೊತ್ತಿಲ್ಲಪ್ಪ ನನಗೆ. ಪ್ರಬಲ ವಿರೋಧ ಪಕ್ಷ ಇಲ್ಲದೆ ಇರೋ ಕಾರಣಕ್ಕಾಗಿ ಅವ್ರದ್ದೇನು ಗೊತ್ತಿಲ್ಲ. ಅವ್ರದ್ದೇನು ರಾಜಕೀಯದ ಯೋಜನೆಗಳಿದ್ದಾವೋ ಗೊತ್ತಿಲ್ಲ ನಮಗೆ. ಖರ್ಗೆ ಅವರಿಗೆ ಬೆಂಗಳೂರಲ್ಲಿದ್ದಾರೆ, ನೀವೇನು ಭೇಟಿ ಮಾಡ್ತೀರಿ? ಅವರು ಇದ್ದರೆ ಭೇಟಿ ಮಾಡ್ತೀನಿ. ನೀವು ದೆಹಲಿಗೆ ಹೋಗಲಿಲ್ಲ, ಅದಕ್ಕೆ ಸರ್ ಭೇಟಿ ಏನಾದ್ರು ಹೋಗ್ತೀರಾ? ಇಲ್ಲ, ನಾನು ಇನ್ನೂ ಸಮಯ ಕೇಳಿಲ್ಲ. ಅವರು ಇವತ್ತಿದ್ದರೆ ನಾನು ಕಾರ್ಯಕ್ರಮ ಇದೆ ಕ್ಷೇತ್ರದಲ್ಲಿ, ಹೋಗಿ ಬರ್ತೀನಿ. ಅಷ್ಟರಲ್ಲೇನು ಇದ್ದರೆ ಅವರು ಭೇಟಿ ಮಾಡ್ತೀನಿ. ಸಮಾವೇಶದ್ದೆಲ್ಲ ಅದೇನಾದ್ರು ಚರ್ಚೆ ಆಗ್ತಾ ಗೊತ್ತಿಲ್ಲ. ಥ್ಯಾಂಕ್ ಯು. ಪ್ರಮುಖವಾಗಿ ಸರ್, ಖಾತೆ ಬದಲಾವಣೆದು ನಿಮ್ದೇನೋ ಒಂದು ಸ್ವಲ್ಪ ಡಿಮ್ಯಾಂಡ್ ಇಟ್ಟಿದ್ರಿ ಮುಂದೆ. ಇಲ್ಲಪ್ಪ, ಚಂದ್ರಪಳ್ಳಿ ಹೋಗತ್ತ ಖಾತೆ ಬೇಕು ಅಂತ ನೀವು ತುಂಬ ದಿನ ಬಯಸ್ತಾ ಇದ್ರಿ. ಆಮೇಲೆ ಒಂದ್ಸಲಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಜನತೆಗೆ ಹೇಳಿದ್ರಿ ಸರ್. ಥ್ಯಾಂಕ್ ಯು.